ಎಸ್ಐಟಿಗೆ ವಹಿಸಿರೋದನ್ನ ವಿರೋಧಿಸಿ ಇವತ್ತು ಕೂಡ ಮಾಧುಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ ಸದನದಲ್ಲಿ. ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಕೇಳೋಣ. ಬಿಕಾಸ್ ಆಲ್ 222 ಆರ್ ಹಿಯರ್. ನಿಮ್ಮನ್ನ ಆ ಭಾವನೆಯಲ್ಲಿ ಇಟ್ಕೊಂಡು ನೋಡಲ್ಲ ಅಂದಾಗ ಇದನ್ನ ಫರ್ದರ್ ಉದ್ದ ಮಾಡ್ಕೊಂಡು ಹೋಗೋದು ನನಗೇನೋ ಸರಿ ಅಂತ ಅನ್ಸಿಲ್ಲ ಸರ್. ಮಾಡಿದೆ, ತಪ್ಪಾಗಿದೆ, ನಾವು ಒಪ್ಕೊಂಡಿದ್ದೀವಿ. ಪ್ಲೀಸ್, ನಾನು ಆಸ್ ಎ ಫ್ರೆಂಡ್ ಆಫ್ ಯುವರ್ಸ್, ಪರ್ಸನಲ್ ಫ್ರೆಂಡ್ ಆಫ್ ಯುವರ್ಸ್ ರಿಕ್ವೆಸ್ಟ್ ಮಾಡ್ತೀನಿ, ತಾವು ದೊಡ್ಡವರಾಗಿ ಇಲ್ಲಿಗೆ ಹಗರಣನ ಕೈ ಬಿಟ್ಬಿಡಿ. ಆಗೋದಾಗಿದೆ, ಇಲ್ಲ ಮಾಡಲೇಬೇಕು ಅಂದ್ರೆ ನಿಮ್ ಕಂಟ್ರೋಲ್ ಅಲ್ಲಿರೋ ಪ್ರಿವಿಲೇಜ್ ಕಮಿಟಿಗೋ ಸದನ ಸಮಿತಿಗೋ ಒಪ್ಪಿಸ್ಬೇಕು. ಬಿಟ್ರೆ ಸರ್, ಔಟ್ಸೈಡ್ ಏಜೆನ್ಸಿಗೆ ತಾವು ಹೋಗೋದ್ರಿಂದ ಯು ಆರ್ ಬ್ಲಾಕಿಂಗ್ ದಿ ಇನ್ವೆಸ್ಟಿಗೇಷನ್. Yes, we have a right to seek bail. We have a right to stop the proceedings. We have to do. We'll be bound to do. ಆಮೇಲೆ ಯಾರೋ ವಿತೌಟ್ ಸರ್ವಿಂಗ್ ಮೇ FIR ಕಾಪಿ ಆರ್ ಎ ನೋಟಿಸ್, ಈ ಕೆನಾಟ್ ಕಮ್ ಅಂಡ್ ಆಸ್ಕ್ ಎನ್ MLA, ಬಾ ನನ್ನ ಮುಂದೆ ಕೂತ್ಕೋ, ನೀನು ಹೇಳು, ಮಾಡು, ಸಾಕ್ಷಿ ಕೊಡು, ಅವನ್ ಕರಿ ಇವನ್ ಕರಿ ಇಂದಕ್ಕೆ ಯಾರು ಅಧಿಕಾರ ಕೊಟ್ಟಿಲ್ಲ ಸರ್. ಹ್ಯೂಮನ್ ರೈಟ್ಸ್ ಕಮಿಷನ್ ಕ್ಲಿಯರ್ ಆಗಿದೆ. ನೀನು ಯಾರನ್ನಾರು ಸಮನ್ ಮಾಡ್ಬೇಕಂದ್ರೆ ಯು ಶುಡ್ ಗಿವ್ ಎ ನೋಟಿಸ್, ಯು ಶುಡ್ ಸಮನ್ ಹಿಮ್ ಅಂಡರ್ ಲಾ ಅಂಡರ್ CRPC. ಹೆಂಗ್ ಸಮನ್ ಮಾಡ್ತಾನೆ ಸರ್ ನಿಮ್ಮ SIT? ನಾನೇ ಅಂತ ಇಟ್ಕೊಳ್ಳಿ, ಒಂದು ಎಕ್ಸಾಂಪಲ್ಸ್. ಐ ವಿಲ್ ರೆಫ್ಯೂಸ್ ಟು ಗೋ ಬಿಫೋರ್ ಹಿಮ್ ಸರ್. ಬರಲ್ಲ, ಹೋಗಯ್ಯ ಅಂತೀನಿ. ನಾನು ಕೊಡಲ್ಲ ಕಣಯ್ಯ ನಿನ್ ಮುಂದೆ ಸಾಕ್ಷಿ ಅಂತೀನಿ. ನನ್ನ ವಾಯ್ಸ್ ರೆಕಾರ್ಡ್ ಮಾಡ್ಕೊಡಲ್ಲ ಕಣಯ್ಯ ಅಂತೀನಿ. ಯು ನೀಡ್ ನಾಟ್ ವರಿ ಅಬೌಟ್ ಮೈ ವಾಯ್ಸ್ ರೆಕಾರ್ಡಿಂಗ್ ಅಂತ ಕೇಳ್ತೀನಿ. ವಾಟ್ ಈಸ್ ದಿ ಕಮಾಂಡ್, ವಾಟ್ ಈಸ್ ದಿ ಅಥಾರಿಟಿ ಯುವರ್ SIT ಪೊಸೆಸ್ ಟು ಮೇಕ್ ಬಿ ಸಬ್ಜೆಕ್ಟ್ ಅಂಡರ್ ಆರ್ಡರ್ ಸರ್? ದಯಮಾಡಿ ಈ ದಿಕ್ಕಲ್ಲಿ ತಾವು ಒಂದ್ಸಲ ನಾವು ಇಟ್ ಇಸ್ ಅವರ್ ಹಂಬಲ್ ಸಬ್ಮಿಷನ್. ನಾವು ನಮ್ಗೆ ಹಠ ಇಲ್ಲ, ನಾವು ನಿಮ್ಮ ವಿಷಯದಾಗ ಹಠ ಇಲ್ಲ, ಇನ್ನೊಂದು ವಿಷಯದಲ್ಲಿ ಹಠ ಇದೆ, ಅದು ದೊಡ್ಡ ವಿಷಯ. ನಮಗೂ ಬೇಕಾದಷ್ಟು ಮಾಹಿತಿಗಳೇ, ನಮ್ಮ ಹತ್ರನೂ ಸಾಕ್ಷ್ಯ ಇದ್ದಾರೆ. ಯಾರು ಏನೇನು ಮಾತಾಡೋರು, ಯಾರು ಏನೇನು ಮಾಡೋರು ನಾವು ಫರ್ದರ್ ಡೀಲ್ ಮಾಡ್ಕೊತೀವಿ. ದಟ್ ಈಸ್ ದಿ ಕ್ವಶನ್ ಆಫ್ ದಿ ಜುಡಿಷಿಯರಿ ಅಂಡ್ ಅಥಾರಿಟಿ ಕನ್ಸರ್ನ್. ನಾವು ಮಾಡ್ತೀವಿ. ಮತ್ತೆ ಯಾರು ಮುಂದೆ ಹೋಗ್ತಿದ್ದೀವಿ ಸರ್? ಹೂ ಹ್ಯಾಸ್ ಕ್ವಶನ್ ದಿ ಇಂಟಿಗ್ರಿಟಿ ಆಫ್ SIT? ಅದಾಗಲ್ಲ. ಇಟ್ ವಿಲ್ ಗಿವ್ ಅನ್ ವೆಪರ್ಸ್ ಟು ಅಸ್. ನಾವು ಹೋಗ್ತೀವಿ ಕೋರ್ಟ್ ಮುಂದೆ, ನಾವು ಸೀಕ್ ಮಾಡ್ತೀವಿ ಬೇಲ್ನ, ನಾವು ಕೇಳ್ತೀವಿ ಹೂ ಆರ್ ಯು ಟು ಕಮ್ ಅಂಡ್ ಇನ್ವೆಸ್ಟಿಗೇಷನ್ ವಿತ್ ಮೀ ಅಂತ. ನನ್ನ ಯಾಕೆ ಕೇಳೋರು ನೀನು ಅಂತ ನಾವು ಕೇಳ್ತೀವಿ ಸರ್ ಅವ್ರನ್ನ. ವೆನ್ CBI ಈಸ್ ಕ್ವಶನ್ ಬೈ ಕಲ್ಕಟಾ ಚೀಫ್ ಮಿನಿಸ್ಟರ್ ನಾಟ್ ಟು ಗೋ, ಬಿಡ್ತೀವ ಸರ್ SITನ ನಾವು? ದಯಮಾಡಿ ಈ ತೀರ್ಮಾನನ ತಾವು ರಿವೈಸ್ ಮಾಡಬೇಕು. ನಾವು ನಿಮ್ಮ ಅಥಾರಿಟಿನ ಪ್ರಶ್ನೆ ಮಾಡಿಲ್ಲ. ಇಫ್ ಅಟ್ ಆಲ್ ಯು ಹ್ಯಾವ್ ಟೇಕನ್ ಇಟ್ ಆಸ್ ರೂಲಿಂಗ್, ನಾವು ರೂಲಿಂಗ್ ಕ್ವಶನ್ ಮಾಡಿಲ್ಲ. ಆದ್ರೆ ಯಾವುದೇ ಕೋರ್ಟಲ್ಲಿ ಮನೆಯಲ್ಲಿ ಮರುಪರಿಶೀಲನೆ ಮಾಡಬೇಡಿ ಅಂತ ಕೇಳೋದು ಅಪರಾಧ ಅಥವಾ ವಿವೇಕ ಅಂತ ನಾವು ಭಾವಿಸಿಲ್ಲ. ದಯಮಾಡಿ ತಾವೊಂದು ತೀರ್ಮಾನನ, ಇಫ್ ನಾಟ್ ರೂಲಿಂಗ್, ಸೂಚನೆನೇ ಆಗ್ಲಿ ಕೊಡ್ಬೇಕು ಸರ್. ಈ ಸದನದ ವ್ಯವಹಾರನ ದಯಮಾಡಿ ಸದನದೊಳಗೆ ಉಳಿಸ್ಕೊಡಿ. ಸದನದ ವ್ಯವಹಾರನ ಕೋರ್ಟ್ ಹತ್ತಕ್ಕೆ ಬಿಡಬೇಡಿ. ಯು ಆರ್ ಇಮ್ಯುಲಿಯೇಟೆಡ್ ಬೈ ದಿ ಡಿಸಿಷನ್ಸ್. ನಾವೇ ನಿಂತ್ಕೊಂಡು ಇಲ್ಲಿ ಮಾತಾಡಿದ್ವಿ. ಜಡ್ಜ್ಗಳು ನಿಮ್ಮ ವಿಷಯದಲ್ಲಿ ಹೆಂಗ್ ಒಡ್ಸವ್ರೆ, ಪೊಲೀಸ್ನ ನಿಮ್ಗೆ ಹೆಂಗ್ ಚಾರ್ಜ್ ಶೀಟ್ಗಳು ಹಾಕವ್ರೆ, ನಿಮ್ಮಂಗೆ ನಾವು ಅನ್ಭವಿಸಿ. ಇಲ್ಲಿರೋ 60% ಆಫ್ ದಿ MLAs ವಿ ಆರ್ ಆಲ್ ಸಬ್ಜೆಕ್ಟ್ ಟು ದ ಪೊಲೀಸ್ ಹರಾಸ್ಮೆಂಟ್ಸ್. ನಾಳೆ ಹೆಚ್ಚು ಕಮ್ಮಿ ಆಗಿ ಇನ್ನೊಂದು ರೀತಿ ಆದ್ರೆ ಯಾರ ಮೇಲೆ ಬರುತ್ತೆ ಕೇಸು? ಇದಕ್ಕೆಲ್ಲ ದೊಡ್ಡ ಫ್ಲಡ್ ಗೇಟ್ ನೀವು ಓಪನ್ ಮಾಡೋದಾದ್ರೆ ನಾವು ಇದಕ್ಕೆ ರಾಜಿ ಹಾಕಕ್ ಆಗದೇ ಇಲ್ಲ ಸರ್. ಸಿದ್ದರಾಮಯ್ಯನವ್ರಿಗೆ ಸಂತೋಷ ಇರ್ಬೋದು, SIT ನನ್ನ ಮಗು ನಾನು ಕ್ರಿಯೇಟ್ ಮಾಡಿದ್ದು ಅಂತ. ಅದೇನು ಯಾರ ಕೈಲಿರಲ್ಲ. ಪೊಲೀಸ್ ಜೊತೆ ನಾ ದೋಸ್ತಿ ನಾ ದುಶ್ಮನಿ अच्छी रहती ಅಂತ. ನಾ ದೋಸ್ತಿ ನಾ ದುಶ್ಮನಿ अच्छा रहते. ಅವ್ರ ಜೊತೆ ದೋಸ್ತಿನೂ ಒಳ್ಳೇದಲ್ಲ, ದುಶ್ಮನಿನೂ ಒಳ್ಳೇದಲ್ಲ. ಅವರಿಂದ ಆಚೆ ಇಟ್ಟು ನಿಮಗೇನು ಗಂಭೀರವಾದ ಮನಸ್ಥಿತಿ ಇದೆ ಅದಕ್ಕೆ ಪೂರಕವಾಗಿ ಒಂದು ಸಭೆನಲ್ಲಿ ಸದನದ ಸಮಿತಿ ರಚಿಸ್ಬಿಟ್ಟು ಮಾಡಿ.